ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ, ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ತನುಶ್ರೀ, ಊರು ಬಾದಾಮಿ, ವಯಸ್ಸು 33 ವರ್ಷ ತುಂಬಿದೆ. ಸಮಸ್ಯೆ ಗೆಳೆಯ ಮೋಸ ಮಾಡಿದ್ದಾನೆ. ಎತ್ತರ 5.3 ಅಡಿ ಎತ್ತರ. ಆಸಕ್ತಿ ಹೊಸ ಜೀವನದ ಕಡೆಗೆ. ಅನುಭವ ಗಂಡನಿಂದ ಆಗಿದೆ. ತೂಕ 63 ಕೆಜಿ. ಕೆಲಸ ಸ್ವಂತ ವ್ಯಾಪಾರ ಮಾಡ್ತೀನಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮಹೀಂದ್ರಾ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅನುಭವಿಸುತ್ತಿರುವ ಕಷ್ಟಗಳು. ಹಳೆಯ ಹುಡುಗನ ಮೆಸೇಜ್ ನೋಡಿ ಗಂಡ ಬಿಟ್ಟಿದ್ದಾರೆ. ಹುಡುಗನ ಜೊತೆ ಬಾಳೋಣ ಅಂದರೆ ಹುಡುಗನು ಕೈಕೊಟ್ಟು ಹೋಗಿದ್ದಾನೆ. ಬೇರೆಯವಳ ಜೊತೆ ಬಾಳುತ್ತಿದ್ದಾನೆ. ತವರಿಗೆ ಸಹಾಯ ಕೇಳೋಣ ಅಂದರೆ ಮರ್ಯಾದೆ ಇಲ್ಲ. ಯಾರ ಹತ್ತಿರ ಸಹಾಯ ಕೇಳಬೇಕು ಅನ್ನುವುದೇ ಗೊತ್ತಿಲ್ಲ. ಬದುಕು ಹೀಗೆಲ್ಲ ಆಟ ಆಡುತ್ತೆ ಅನ್ನುವುದೇ ತಿಳಿದಿಲ್ಲ. ಕಷ್ಟದ ಸಮಯದಲ್ಲಿ ಯಾವ ಸ್ನೇಹಿತರು ಕೂಡ ಕೈ ಹಿಡಿತಿಲ್ಲ. ಗೆಳೆಯ ಹೀಗಿದ್ದರೆ ಸಾಕು, ಮಾತು ಕೊಟ್ಟರೆ ಕೊನೆಯವರೆಗೂ ನಡೆಸಿಕೊಂಡು ಹೋಗಬೇಕು. ನೊಂದ ಮನಸ್ಸಿಗೆ ಸಾಂತ್ವನ ಹೇಳುವ ಮನೋಭಾವ ಇರಲಿ. ಸಮಯ ಹೇಗೆ ಇರಲಿ, ಸಹಾಯ ಹಸ್ತ ನೀಡಬೇಕು. 38ರಿಂದ 45 ವರ್ಷದ ಒಳಗಿನವರು ಮಾತ್ರ ಆಗಿರಬೇಕು. ಮೊದಲ ಗಂಡನ ಬಗ್ಗೆ ವೈಯಕ್ತಿಕ ವಿಚಾರ ಕೇಳುವ ಹಾಗಿಲ್ಲ. ಸ್ವಭಾವ ಇಷ್ಟ ಆದಲ್ಲಿ ನಿಮ್ಮ ಜೊತೆ ಮದುವೆನೂ ಆಗ್ತೇನೆ. ಬದುಕಿನ ಚರಿತ್ರೆ ಇಷ್ಟ ಆದಲ್ಲಿ ಬೇಗ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2022ನ ಮಹೀಂದ್ರಾ XUV 700 AX 7 ಡೀಸೆಲ್ AT ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 21,75,000 ಆಗಿರುತ್ತೆ. 2022ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 16,242 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಮಾರ್ಚ್ 2022 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 2184 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 2.2 ಟರ್ಬೋ ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 182 BHP ಮತ್ತೆ RPM ಬಂದು 3500 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 450 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS6 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.